ದಕ್ಷಿಣ ಭಾರತದ ಚಿರಾಪುಂಜಿ ಎಂದೇ ಹೆಸರು ಮಾತಾದ ಆಗುಂಬೆ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಕಣಿವೆಗಳ ಮಡಿಲಲ್ಲಿರೋ ಒಂದು ಪುಟ್ಟ ಹಳ್ಳಿ. ಮಳೆಕಾಡಿನ ಹಚ್ಚ ಹಸಿರಿನ ಹೊದಿಕೆ ಹೊದೆದು ಜೀರುಂಡೆಯ ಜೇಂಕಾರವನ್ನು ಪ್ರತಿಧ್ವನಿಸುತ್ತಾ ಇರುವ ಆಗುಂಬೆ. ಅತಿ ವಿಷಕಾರಿ ಕಾಳಿಂಗ ಸರ್ಪಗಳಿಗೆ ಪ್ರಸಿದ್ಧಿ ಪಡೆದ ಆಗುಂಬೆ ಅನೇಕ ವೈವಿಧ್ಯಮಯ ಜೀವರಾಶಿಗಳಿಗೆ ವಾಸಸ್ಥಾನವೂ ಹೌದು. ಸೋಮೇಶ್ವರ ವನ್ಯಜೀವಿ ಅಭಯಾರಣ್ಯದಲ್ಲಿ ಸಮುದ್ರ ಮಟ್ಟದಿಂದ ಸರಿಸುಮಾರು 3772 ಫೀಟ್ ಎತ್ತರದಲ್ಲಿ ನರಸಿಂಹ ದೇವರ ಪಾದವನ್ನು ತಲೆಯಲ್ಲಿ ಧರಿಸಿರುವ ನರಸಿಂಹ ಪರ್ವತ. ಮಲ್ಲಂದೂರಿನಿಂದ ಚಾರಣವನ್ನು ಶುರು ಮಾಡಿದರೆ ನರಸಿಂಹ ಪರ್ವತವನ್ನು ತಲುಪೋಕೆ 13 ಕಿಲೋಮೀಟರ್. ಮೊದಲಿನ 8 ಕಿಲೋಮೀಟರ್ ದಟ್ಟ ಕಾಡಿನ ಮಧ್ಯ ಜಿಗಣೆಗಳ ಕಾಟವನ್ನು ತಪ್ಪಿಸಿಕೊಳ್ತಾ ದಾರಿ ಮಧ್ಯದಲ್ಲಿ ಸಿಗುವ ಮಳೆಕಾಡಿನ ವಿಸ್ಮಯಗಳಿಗೆ ಸಾಕ್ಷಿಯಾಗ್ತಾ ಮುಂದೆ ಸಾಗ್ತಾ ಇದ್ದಾಗೆ ಸೀತಾ ನದಿ ಕಲ್ಲು ರಾಶಿಗಳ ಮಧ್ಯೆ ಹರಿಯುತ್ತಿರೋದು ಕಾಣಸಿಗತ್ತೆ. ಅಲ್ಲಿಂದ ಸೀತಾ ನದಿ 850 ಅಡಿ ಎತ್ತರದಿಂದ ಧುಮುಕುತ್ತಾ ಭಾರತದ 10ನೇ ಅತಿ ಎತ್ತರದ ಜಲಪಾತದ ಹುಟ್ಟಿಗೆ ಕಾರಣವಾಗ್ತಾಳೆ. ಸಹ್ಯಾದ್ರಿಯ ಕಣಿವೆಗಳ ಸೌಂದರ್ಯವನ್ನು ಸವಿಯುತ್ತಾ 2 ಕಿಲೋಮೀಟರ್ ಮುಂದೆ ಸಾಗುತ್ತಿದ್ದಂತೆ ಶೋಲಾ ಹುಲ್ಲುಗಾವಲು ಕಣ್ಮುಂದೆ ಬರುತ್ತೆ. ಅಲ್ಲಿಂದ 3 ಕಿಲೋಮೀಟರ್ ಬೆಟ್ಟ ಗುಡ್ಡ ಮೋಡಗಳ ಮಧ್ಯ ಸಾಗಿದ್ದು ಗೊತ್ತಾಗುವಷ್ಟರಲ್ಲಿ ನರಸಿಂಹ ಪರ್ವತದ ತುತ್ತ ತುದಿಯಲ್ಲಿರುವ ಬಾವುಟ ನಿಮ್ಮನ್ನ ಕೈಬೀಸಿ ಕರೆಯುತ್ತದೆ. ನರಸಿಂಹ ಪರ್ವತವನ್ನು ತಲುಪಿದ ಆ ಕ್ಷಣ ಶಬ್ದಗಳಿಗೆ ಸಿಗದ ಅನುಭವವಾಗುವುದು ಮಾತ್ರ ಖಂಡಿತ. ಅದೇ ರೀತಿ ಕಿಗ್ಗ ಕಡೆಯಿಂದ ಚಾರಣವನ್ನು ಪ್ರಾರಂಭಿಸಿದರೆ ಒಟ್ಟಾರೆ 6 ಕಿಲೋಮೀಟರ್ನ ದಾರಿ. ಮೊದಲ 1 ಕಿಲೋಮೀಟರ್ ಸಣ್ಣ ಕಾಲು ದಾರಿಯಲ್ಲಿ ಸಾಗಿದರೆ ಮತ್ತೆ 2 ಕಿಲೋಮೀಟರ್ ದಟ್ಟ ಕಾಡಿನ ಮಧ್ಯ ಸಾಗುತ್ತಾ ಇನ್ನುಳಿದ 3 ಕಿಲೋಮೀಟರ್ ಕಡಿದಾದ ಕಲ್ಲು ಬಂಡೆಗಳನ್ನು ಹತ್ತಿ ಸಾಗಿದರೆ ಸಿಗೋದೇ ನರಸಿಂಹ ಪರ್ವತ. ಮಳೆಕಾಡಿನ ಅದ್ಭುತಗಳ ಜೊತೆ ಪಶ್ಚಿಮ ಘಟ್ಟಗಳ ಸೌಂದರ್ಯವನ್ನು ಸವಿಯಬೇಕೆಂದರೆ ಮಲ್ಲಂದೂರಿನಿಂದ ಚಾರಣವನ್ನು ಶುರು ಮಾಡಿ ಕಿಗ್ಗಾ ಕಡೆ ಋಷಿಶೃಂಗ ದೇವರ ಸನ್ನಿಧಿಯಲ್ಲಿ ಕೊನೆಗೊಳಿಸುವುದು ಸೂಕ್ತವಾದ ಆಯ್ಕೆ.